ಫಸ್ಟ್ ಟೈಮ್ ಇನ್ ರಾಯಚೂರು ಅಂಡರ್ ವಾಟರ್ ಆಕ್ವಾ ಟ್ಯೂನೆಲ್ ಶೋ ರಾಷ್ಟ್ರೀಯ ಗ್ರಾಹಕರ ಮೇಳ ಪ್ರತಿದಿನ ಸಂಜೆ 4 ಗಂಟೆಯಿಂದ ರಾತ್ರಿ 9:30ರವರೆಗೆ ನಿಯರ್ ರಾಜ್ಕಮಲ್ ಹೋಟೆಲ್ ಬಿಸೈಡ್ ಸ್ವಾಗತ್ ಫಂಕ್ಷನ್ ಹಾಲ್ ಗೋಶಾಲ್ ರೋಡ್ ರಾಯಚೂರು. ಡಾಕ್ಟರ್ ರಶ್ಮಿ ಹೊಸಮನಿ ಮತ್ತು ಡಾಕ್ಟರ್ ಗುರುಪ್ರಸಾದ್ ಹೊಸಮನಿ ಮಲ್ಟಿ ಸ್ಪೆಷಾಲಿಟಿ ಫರ್ಟಿಲಿಟಿ ಮತ್ತು ಐವಿಎಫ್ ಸೆಂಟರ್, ಐಬಿ ರಸ್ತೆ, ಮದರ್ ಟ್ರಸ್ಟ್ ಸ್ಕೂಲ್ ಹತ್ತಿರ, ರಾಮಲಿಂಗೇಶ್ವರ ಲೇಔಟ್, ರಾಯಚೂರು. ಪಲ್ಸರ್ ಧಮಾಕ ಆಫರ್, ಥ್ರಿಲ್ಲಿಂಗ್ ಆಫರ್ 10,000 ರೂಪಾಯಿಗಳವರೆಗೆ. ಬಜಾಜ್ ಧಮಾಕ ಆಫರ್, ನಿಮ್ಮ ನೆಚ್ಚಿನ ಬಜಾಜ್ ಬೈಕ್ ಕಡಿಮೆ ಮುಂಗಡ ಪಾವತಿ 999 ರೂಪಾಯಿರಿಂದ ಪ್ರಾರಂಭ. ಬಿಸೈಡ್ ಗಂಜ್ ಕಲ್ಯಾಣ ಮಂಟಪ, ಗಂಜ್ ರೋಡ್, ರಾಯಚೂರು. ವಿಸಿಟ್ ಕೆಟಿಬಿ ಜ್ಯುವೆಲ್ ಪ್ಯಾಲೇಸ್, ಉದಯನಗರ್, ಸ್ಟೇಷನ್ ರೋಡ್, ರಾಯಚೂರು. ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಪ್ಲೀಸ್ ಕಾಂಟ್ಯಾಕ್ಟ್ ಭಾರತ್ ಫರ್ನಿಚರ್, ಸಿಪಿಎಸ್ ಕಾಂಪ್ಲೆಕ್ಸ್, ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರು. ಎಸ್ಸಿಕೆ ಕನ್ವೆನ್ಷನ್ ಹಾಲ್, ಬುಕ್ ನೌ ಫ್ಲಾಟ್ 50% ಡಿಸ್ಕೌಂಟ್. ಸೇವ್ ಆಫ್ ದ ಸೀಸನ್ with luxury rooms, faculty, fully centralized AC halls, wide parking areas, facilities. Visit Shekhar Nagar, IB Road, Raichur. ನಮಸ್ಕಾರ, ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ವಡ್ಲೂರಿನಲ್ಲಿ ತಂದೆಯನ್ನೇ ಕೊಲೆ ಮಾಡಿದ ಪುತ್ರ ಪೊಲೀಸರಿಗೆ ಶರಣು. ಎಸ್ಎಸ್ಎಲ್ಸಿ ಪರೀಕ್ಷಾ ಫಲಿತಾಂಶ ಹೆಚ್ಚಿಸಲು ಹೊಸ ಚಿಂತನೆ ಅಗತ್ಯ, ಶಶಿಧರ್ ಖುರೇದ್. ಎಸ್ಎಸ್ಎಲ್ಸಿ ಪರೀಕ್ಷೆ 100ಕ್ಕೆ 100ರಷ್ಟು ಫಲಿತಾಂಶ, ಮುಖ್ಯ ಗುರುಗಳಿಗೆ ಸನ್ಮಾನ. ಖಾಸಗಿ ಶಾಲೆಗಳ ನವೀಕರಣ, ಮಾನ್ಯತೆ ಪಡೆಯದ ಶಾಲೆಗಳಿಗೆ ಕೊನೆ ಎಚ್ಚರಿಕೆ. ಮತ್ತು ಅನ್ನಭಾಗ್ಯ ಯೋಜನೆಯಡಿ ಆಧಾರ್ ಕಾರ್ಡ್ ಪಡಿತರ ಚೀಟಿ ಜೋಡಣೆ ಸಮಸ್ಯೆ, 40,000 ಜನರು ಯೋಜನೆಯಿಂದ ವಂಚಿತ. ಹಣಕ್ಕಾಗಿ ಪೀಡಿಸುತ್ತಿದ್ದ ಮಗ ತಂದೆಯನ್ನು ಕೊಂದು ಹೆದ್ದಾರಿ ಪಕ್ಕದಲ್ಲಿ ಹೂತಿಟ್ಟ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. ತಾಲೂಕಿನ ವಡ್ಲೂರು ಗ್ರಾಮದ ಶಿವನಪ್ಪ 65 ವರ್ಷ ಕೊಲೆಯಾದ ವ್ಯಕ್ತಿ ಎಂದು ತಿಳಿದು ಬಂದಿದೆ. ಈರಣ್ಣ 35 ವರ್ಷ ಕೊಲೆಗೈದ ವ್ಯಕ್ತಿ. ಹೆದ್ದಾರಿಗೆ ಜಮೀನು ಹೋಗಿದ್ದರಿಂದ ಹಣ ಬಂದಿತ್ತು. ಹಣ ನೀಡುವಂತೆ ಮಗ ಕೇಳಿದಾಗ ತಂದೆ ನಿರಾಕರಿಸಿದ್ದಾನೆ. ಇದರಿಂದ ಮಗ ತಂದೆಯನ್ನು ಕೊಲೆ ಮಾಡಿದ್ದಾನೆ. ನಂತರ ಹೆದ್ದಾರಿ ಬಳಿ ಹೂತಿಟ್ಟಿದ್ದಾನೆ. ಯಾರಿಗೂ ಅನುಮಾನ ಬಾರದಂತೆ ಮನೆಯವರ ಜೊತೆ ಹೋಗಿ ತಂದೆ ಕಾಣೆಯಾಗಿದ್ದಾನೆ ಎಂದು ದೂರು ನೀಡಿದ್ದಾರೆ. ಮೃತನ ಸಹೋದರರು ಅನುಮಾನ ಬಂದು ಮಗನನ್ನು ವಿಚಾರಿಸಿದಾಗ ತಪ್ಪೊಪ್ಪಿಕೊಂಡಿದ್ದು ಗ್ರಾಮೀಣ ಪೊಲೀಸ್ ಠಾಣೆಗೆ ಬಂದು ಶರಣಾಗಿದ್ದಾನೆ. ಈ ಕುರಿತು ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ.
ಜಿಲ್ಲೆಯಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಹೆಚ್ಚಿನ ಸಾಧನೆ ಮಾಡಲು ವಿಶೇಷ ಯೋಜನೆಗಳು ಹಾಕಿಕೊಂಡ ಅನುಷ್ಠಾನದ ಜೊತೆಗೆ ಪರಿಣಾಮವಾಗಿ ಮಾಡಬೇಕು ಎಂದು ಜಿಲ್ಲಾ ಪಂಚಾಯತ್ ಸಿಇಒ ಶಶಿಧರ್ ಕೊರಿಯರ್ ಹೇಳಿದರು. ನಗರದ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆ ಉತ್ತಮಪಡಿಸಲು ಹಮ್ಮಿಕೊಂಡ ಸಭೆಯಲ್ಲಿ ಮಾತನಾಡಿದರು. ಸರ್ಕಾರಿ ಮತ್ತು ಅನುದಾನಿತ ಶಾಲೆಗಳು ತಮ್ಮ ಶಾಲೆಗಳ ವಿಶೇಷ ಯೋಜನೆಗಳನ್ನು ಹಾಕಿಕೊಂಡು ಮಕ್ಕಳ ಕಲಿಕೆಗೆ ಪೂರಕವಾಗಿರುವಂತಹ ಬಗ್ಗೆ ಹೆಚ್ಚಿನ ಆದ್ಯತೆ ನೀಡಬೇಕೆಂದರು. ಮಕ್ಕಳ ಶೈಕ್ಷಣಿಕವಾಗಿ ಮುಂದೆ ಬರಲು ಯಾವ ಯೋಜನೆಗಳು ಹಾಕಿಕೊಳ್ಳಬೇಕು, ಕಲಿಕಾ ಸಾಮರ್ಥ್ಯ ಹೆಚ್ಚಳಕ್ಕೆ ಮುಂದಾಗಬೇಕು. ಪ್ರತಿಯೊಬ್ಬರೂ ಆತ್ಮಾವಲೋಕನ ಮಾಡಿಕೊಂಡು ಎಲ್ಲಿ ಎಡುವುತ್ತಿದ್ದೇವೆ ಎಂದು ತಿಳಿದುಕೊಂಡು ಮುಂದಿನ ದಿನಗಳಲ್ಲಿ ಮಕ್ಕಳ ಹೆಚ್ಚಿನದಾಗಿ ಉತ್ತೀರ್ಣ ಹೊಂದಲು ಕೆಲಸ ಮಾಡಬೇಕು ಎಂದು ತಿಳಿಸಿದರು. ಸಾಕಷ್ಟು ಸಮಸ್ಯೆಗಳು ಇರುತ್ತವೆ, ಅವುಗಳನ್ನು ಹೇಳುತ್ತಾ ಕುಳಿತರೆ ಯಾವುದೇ ಸುಧಾರಣೆ ಆಗುವುದಿಲ್ಲ. ಪ್ರತಿಯೊಂದನ್ನು ಸವಾಲಾಗಿ ಸ್ವೀಕರಿಸಿ ಎದುರಿಸುವ ಕೆಲಸ ಮಾಡಬೇಕು ಎಂದು ತಿಳಿಸಿದರು. ರಮಣ ಕೃಷ್ಣ ಕಾದನ ವತ್ಸವ ಹರಿ ಕಾದನ ಕೈ ಬಿಡಿದು ರಡಿಗಾನ ಮಾಡುತ್ತಾ ತನ್ನ ಸೆರಗು ತೆಗೆದು ಕೃಷ್ಣ ಕರುಗಳನ್ನೇ ಬೆಳೆಸಿ ತಿನ್ನ ತಿನ್ನ ಹುಲ್ಲು ಎನ್ನುತ್ತ ತನ್ನ ಕರದಿಂದೊದ್ದುತ್ತ ಕಾದನಗಳಂತೆ ಕರುಗಳ ನಡುವೆ ಚಂದ್ರಧರೆಯೊಳು ಒಡವಿಯೊಳಗೆ ಬೆಳೆಗಳು ಆಪುಡನ ಕೊಂಡಾಡಲು ಒಂದು ತಿಂಗಳ ಕರುಗಳು ಇನ್ನು ಇಂದಿರೇಶನು ಮೇಯಿಸಲು ಒಂದು ವರ್ಷ ಕರುಗಳಂತೆ ಚಂದ ವತ್ಸವ ಹರಿ ಕಾದನ ಕಾದನ ವತ್ಸವ ಹರಿ ಕಾದನ ಅನೇಕ ನಾಗದಿಂದಲೇ ಕನಕರ ಜತ ಸರಪಳಿ ದನ ಕರುಗಳ ಕೊರಳಲಿ ಮಿನುಗುತ್ತವು ಅಜಗಳಂತಿದ್ದ ಕರುಗಳು ಗಜಗಳಂತೆ ಆದವು ತ್ರಿಜಗದೊಡೆಯ ವತ್ಸವ ಹರಿ ಕಾದನ ಕಾದನ ವತ್ಸವ ಹರಿ ಅಧಿಕಾರಮಣ ಕೃಷ್ಣ ಕಾದನ ವತ್ಸವ ಹರಿ ಕಾದನ ಗಂಭೀರವಾಗಿ ಚರ್ಚೆಗಳನ್ನ ಮಾಡಿದ್ವಿ. ಬಹಳಷ್ಟು ಮಾರ್ಗೋಪಾಯಗಳನ್ನ ಕಂಡುಕೊಂಡಿದ್ವಿ, ಪರಿಹಾರಗಳನ್ನ ಕಂಡುಕೊಂಡಿದ್ವಿ. ನಮ್ಮ ಅಪ್ರೋಚಸ್ಗಳ ಬಗ್ಗೆ ಚರ್ಚೆ ಮಾಡಿದ್ವಿ, ಸ್ಟ್ರಾಟಜಿಗಳ ಬಗ್ಗೆ ಚರ್ಚೆ ಮಾಡಿದ್ವಿ. ಅದರೆಲ್ಲ ಹಿನ್ನೆಲೆಯಲ್ಲಿ ಎಲ್ಲ ಒಂದು ಆ ಚರ್ಚೆ ಅನುಸಾರವಾಗಿ ಮತ್ತು ನಿಮ್ಮದೇ ಆದ ಒಂದು ಮಾಡ್ತಕ್ಕಂಥ ಕಾರ್ಯವೈಖರಿ ಮತ್ತು ಆ ಕೆಲಸದ ಒಂದು ಏನು ಹೇಳ್ಬೇಕಂತಂದ್ರೆ ಆ ಎಫರ್ಟ್ಸ್ ಇಂದ ನಾವು ಒಳ್ಳೆ ರೀತಿಯ ಫಲಿತಾಂಶ, ನನಗೆ 84%, ಏನು 83-84% ಇನ್ಕ್ರೀಸಿಂಗ್ ಟ್ರೆಂಡ್ ಅಲ್ಲಿದ್ದೀವಿ. ಅದಾಗ್ಯೂ ಸಹ ನಮಗೆ ಪೂರ್ಣ ಪ್ರಮಾಣದಲ್ಲಿ ತೃಪ್ತಿಲ್ಲ, ಆದರೂ ಒಂದು 84% ನಮ್ಮ ಜಿಲ್ಲೆಯಲ್ಲಿ ಮಾಡಿ ಕಾರಣೀಭೂತರಾದಂಥ ಎಲ್ಲ ನಮ್ಮ ಮುಖ್ಯೋಪಾಧ್ಯಾಯರಿಗೆ ನಾನು ವೈಯಕ್ತಿಕವಾಗಿ ತುಂಬು ಹೃದಯದ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಅಂದರೆ ನಿಮ್ಮನ್ನು ನೀವು ಇನ್ವಾಲ್ವ್ ಮಾಡಿಕೊಂಡು ವಿತ್ ಫುಲ್ ಹಾರ್ಟೆಡ್ ಡೆಡಿಕೇಶನ್ ಇಂದ ನೀವು ತೀರ್ಮಾನಗಳನ್ನು ಮಾಡಿದಾಗ ಮಾತ್ರ ಆಗ್ತದೆ. ಇನ್ನೊಬ್ರು ಬಂದು ನಾವು ತಿಳಿ ಹೇಳಿ ಹೀಗೆ ಮಾಡಿ ಹಾಗೆ ಮಾಡಿ ಅಂತ ಹೇಳಿ ನಿಮ್ಮ ಕಡೆಯಿಂದ ಫಾಲೋ ಅಪ್ ಮಾಡಿ ಇದು ಟಾರ್ಗೆಟ್ಗಳನ್ನ ಕೊಟ್ಟು ಸಮಯಕ್ಕೆ ಬರ್ತಾ ಇದ್ದಾರೆ, ಕಲಿಕಾ ವ್ಯವಸ್ಥೆ ಸರಿ ಆಗ್ತದೆ ಅಂತ ಇನ್ನೊಬ್ರು ಬಂದು ಇನ್ಸ್ಪೆಕ್ಷನ್ ಮಾಡೋದು, ಚರ್ಚೆ ಮಾಡೋದು, ಚೆಕ್ ಮಾಡೋದು, ಅದಕ್ಕಿಂತ ಮೊದಲಾಗಿ ನಿಮ್ಮನ್ನು ನೀವು ತೀರ್ಮಾನಗಳನ್ನು ನಿಮ್ಮ ಹಂತದಲ್ಲೇ ಆಗಬೇಕು. ನಾವು ಮುಂದಿನ ದಿನಗಳ ಬಗ್ಗೆ ಆಲೋಚನೆ ಮಾಡಬೇಕಾಗಿದೆ. ಯಾವುದೇ ಪ್ರಯತ್ನಗಳು ಜಾರಿಯಲ್ಲಿರಬೇಕು. ನಾವು ನಮ್ಮ ಮನಸ್ಸಿಗೆ ಮನುಷ್ಯನ ಸ್ವಭಾವ ಅದೇ, ನಾವು ಏನೇ ಸಿಕ್ಕರೂ ಸಹ ನಾವು ಸ್ಯಾಟಿಸ್ಫ್ಯಾಕ್ಷನ್ ಇರಲ್ಲ. ಹಾಗಾಗಿ ನಮ್ಮದು ಆಲೋಚನೆ, ನಮ್ಮ ಒಂದು ಗುರಿ 100%ರಷ್ಟು ಸಾಗಬೇಕು. ಎಲ್ಲ ಜಿಲ್ಲೆಯಲ್ಲಿ ಏನು 75 ಶಾಲೆಗಳಿಗೆ ನಾವು ಇದನ್ನು ನೋಟಿಫೈ ಮಾಡಿ ಪಟ್ಟಿ ಮಾಡಿ ನಾವು ಹೇಳ್ತಾ ಇದ್ದೀವಿ. ಆ 75 ಶಾಲೆಯಲ್ಲ, ನಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥ ಅನುದಾನಿತ, ಅನುದಾನಿತ ರಹಿತ ಸರ್ಕಾರಿ ಶಾಲೆ ಎಲ್ಲ ಶಾಲೆಗಳು ಸುಮಾರು 400ಕ್ಕಿಂತ ಮೇಲ್ಪಟ್ಟು ಶಾಲೆಗಳಲ್ಲಿ ನಾವು 100% ಫಲಿತಾಂಶನ ತರಲಿಕ್ಕೆ ಎಲ್ಲ ರೀತಿಯ ಪ್ರಾಮಾಣಿಕತೆಯಿಂದ ಪ್ರಯತ್ನಗಳನ್ನ ಮಾಡಬೇಕು.
ಮುಖ್ಯವಾದ ಪಾಯಿಂಟ್ಗಳು ಈಗೇನು ಹೆಡ್ ಮಾಸ್ಟರ್ಗಳು ಮಾತಾಡಿದ್ರು ಅದ್ರ ಬಗ್ಗೆ ಎಲ್ಲ ಶಾಲೆಗಳಲ್ಲಿ ಈ ಒಂದು ಪ್ರಕ್ರಿಯೆ ಜಾರಿಯಲ್ಲಿರ್ತದೆ. ಆದರೆ ಅನುಷ್ಠಾನ ಮಾಡೋದ್ರಲ್ಲಿ ಪರಿಣಾಮಕಾರಿಯಾಗಿ ಯಾರು ಪರಿಣಾಮಕಾರಿಯಾಗಿ ಅನುಷ್ಠಾನ ಮಾಡ್ತಾರೆ ಅಲ್ಲಿ ನಮಗೆ ಯಶಸ್ಸಿನ ಪ್ರಮಾಣ ಹೆಚ್ಚಿರ್ತದೆ. ಎಲ್ಲರಿಗೂ ವಿಚಾರಗಳ ಬಗ್ಗೆ ಗೊತ್ತಿರ್ತದೆ. ಈಗ ಕಮ್ಯುನಿಕೇಶನ್ ಪ್ರತಿಯೊಂದು ಹಂತಗಳಲ್ಲಿ ಕಮ್ಯುನಿಕೇಶನ್ ಇದ್ದೇ ಇರ್ತದೆ. ಬೇರೆ ಬೇರೆ ಜೊತೆ ನೀವು ಮಾತಾಡ್ತಾ ಇರ್ತೀರಿ, ನಿಮ್ಮ ಶಾಲೆಯಲ್ಲಿ ಏನು ಮಾಡ್ತಾ ಇದ್ರಿ, ನಮ್ಮ ಶಾಲೆಯಲ್ಲಿ ಈ ಥರ ಇದೆ, ಬೇರೆ ತಾಲೂಕಿನಲ್ಲಿ ಯಾವ ರೀತಿ ಆಗ್ತದೆ, ರಾಜ್ಯದಲ್ಲಿ ಇರ್ತಕ್ಕಂಥ ವರ್ತಮಾನಗಳ ಬಗ್ಗೆ ನೀವೆಲ್ಲ ಮಾಹಿತಿಯನ್ನು ಪಡ್ಕೊಳ್ತಾ ಇರ್ತೀರಿ, ಪತ್ರಿಕೆಯಲ್ಲಿ ತಗೊಳ್ತಿರ್ತೀರಿ, ಮಾಧ್ಯಮದಲ್ಲಿ ಕೇಳ್ತಾ ಇರ್ತೀರಿ, ವಿಭಿನ್ನವಾದ ಆಲೋಚನೆಗಳನ್ನ ಇರ್ತವೆ, ಹೊಸ ಹೊಸ ಆವಿಷ್ಕಾರಗಳನ್ನ ನಾವು ಮಾಡ್ತಾ ಇರ್ತಾರೆ. ಅವೆಲ್ಲವನ್ನೇ ನಿಮಗೆಲ್ಲ ಮಾಹಿತಿ ಇರ್ತದೆ. ಆದರೆ ಇಂಪ್ಲಿಮೆಂಟೇಷನ್ ಇಸ್ ವೆರಿ ಇಂಪಾರ್ಟೆಂಟ್. ಅನುಷ್ಠಾನ ಮಾಡಲಿಕ್ಕೆ ಆ ಒಂದು ಮನಸ್ಸು ಇರಬೇಕು. ನಮ್ಮ ಇಂದಿರಾ ಮೇಡಮ್ ಅವರು, DDP ಅವರು ಮತ್ತೆ ಎಲ್ಲರೂ ಚರ್ಚೆ ಮಾಡೋದು ಹೇಳಿದ್ರು. ಮೊನ್ನೆ KDP ಸಭೆಯಲ್ಲೂ ಶಿಕ್ಷಣದ ವಿಷಯದ ಬಗ್ಗೆ ಬಹಳ ವಿಸ್ತೃತವಾಗಿ ಡೀಟೇಲ್ ಆಗಿ ಚರ್ಚೆ ಆಗಿದೆ. ವಿದ್ಯಾರ್ಥಿಗಳ ಹಾಜರಾತಿ ಬಗ್ಗೆ, ವಿದ್ಯಾರ್ಥಿಗಳ ಪರೀಕ್ಷೆ ತೆಗೆದುಕೊಳ್ಳುವ ಬಗ್ಗೆ ಮತ್ತು ಫಲಿತಾಂಶದ ಬಗ್ಗೆ ಬಹಳ ಗಂಭೀರವಾಗಿ ಚರ್ಚೆಗಳಾಗಿವೆ. ಸೊ ವ್ಯವಸ್ಥೆ ಸುಧಾರಿಸಬೇಕು. ದೆರ್ ಇಸ್ ಅ ಸ್ಕೋಪ್. ನಾವು ಯಾವ ಹಂತದಲ್ಲಿದ್ದೀವಿ, ಮುಂದಿನ ಹಂತಕ್ಕೆ ಹೋಗಲಿಕ್ಕೆ ಖಂಡಿತವಾಗಿ ಅವಕಾಶಗಳಿದೆ. ಯಾವುದೇ ಸಮಸ್ಯೆಗಳು ಮತ್ತು ಇನ್ನೊಂದು ಇರೋದು ಸ್ವಾಭಾವಿಕ. ನಾನು ಹಿಂದಿನ ಒಂದು ಸಭೆಗಳಲ್ಲಿ ಮತ್ತು ಬೇರೆ ಫೋರಮ್ ಅಲ್ಲಿ ನಾನು ಹೇಳ್ತಾ ಇದ್ದೆ, ಸಮಸ್ಯೆಗಳ ಬಗ್ಗೆ ನಾವು ಮುಂದೆ ಇದು ಈ ಥರ ಇದೆ, ಆ ಥರ ಇದೆ, ಹಾಗೆ ಈಗ ಅಂತ ಹೇಳ್ಕೊಟ್ಟು ಕೊಟ್ಟರೆ ನಾವು ಖಂಡಿತ ಇಂಪ್ರೂವ್ಮೆಂಟ್ ಆಗಲ್ಲ. ನಾನು ನಮ್ಮ ಕೆಳಗಿನ ಅಧಿಕಾರಿಗಳು ಹೇಳೋದು ಅದನ್ನೇ, ಸಮಸ್ಯೆಗಳು ಇರೋದು ಬರಲಿಕ್ಕೆ. ಸಮಸ್ಯೆಗಳು ಇಲ್ಲ ಅಂತಂದ್ರೆ ಅದು ನಾವು ಏನು ನಮ್ಮ ಜೀವನ ನಿರ್ಲಿಪ್ತತೆ ಅಂತ ಹೇಳ್ತೀವಿ ನಾವು. ಈ ಸಂದರ್ಭದಲ್ಲಿ DDPI ವೃಷಭೇಂದ್ರಯ್ಯ, ಕ್ಷೇತ್ರ ಶಿಕ್ಷಣಾಧಿಕಾರಿ ಆರ್ ಇಂದಿರಾ, ಅಕ್ಷರ ದಾಸೋಹಾಧಿಕಾರಿ ಈರಣ್ಣ ಕೋಸಗಿ, ಕ್ಷೇತ್ರ ಶಿಕ್ಷಣಾಧಿಕಾರಿ ಪ್ರಭು ಕನ್ನನ್, ಮಲ್ಲಿಕಾರ್ಜುನ, ಡಯಟ್ ಉಪನ್ಯಾಸಕ, ಮಾನ್ವಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಚಂದ್ರಶೇಖರ್ ದೊಡ್ಡಮನಿ ಸೇರಿದಂತೆ ಜಿಲ್ಲೆಯ ವಿವಿಧ ಶಾಲೆಗಳ ಮುಖ್ಯೋಪಾಧ್ಯಾಯರು ಭಾಗವಹಿಸಿದ್ದರು. ಈಗ ಜಾಹೀರಾತು. ಹೊಸಮನಿ ಮಲ್ಟಿ ಸ್ಪೆಷಾಲಿಟಿ ಫರ್ಟಿಲಿಟಿ ಮತ್ತು IVF ಸೆಂಟರ್. ಅಶ್ವಿನಿ ಹೇಗಿದ್ಯಾ? ಮಗು ತುಂಬಾ ಚೆನ್ನಾಗಿದೆ. ಹೌದು ಕಣೆ, ನನಗರ ತುಂಬಾ ವರ್ಷ ಆದ್ರೂ ಮಕ್ಕಳೇ ಆಗಿರ್ಲಿಲ್ಲ. ಆಗ ನಾನು ಹೊಸಮನಿ ಫರ್ಟಿಲಿಟಿ ಮತ್ತು IVF ಸೆಂಟರ್ ಹೋಗಿ ಟ್ರೀಟ್ಮೆಂಟ್ ತಗೊಂಡೆ. ಈಗ ಮಗು ಆಯ್ತು. ಹೌದು, ಹೊಸಮನಿ ಫರ್ಟಿಲಿಟಿ ಮತ್ತು IVF ಸೆಂಟರ್. ಇಲ್ಲಿ ದೊರೆಯುವ ಸೌಲಭ್ಯಗಳು: ಓವ್ಯುಲೇಷನ್, ಅಂಡೋತ್ಪತ್ತಿ, ಇಂಡಕ್ಷನ್, IUI, IVF, ICSI, ಪುರುಷ ಬಂಜೆತನ ಚಿಕಿತ್ಸೆ, TECA, PESA, ಫಲವತ್ತತೆ ಸಂರಕ್ಷಣಾ ಚಿಕಿತ್ಸೆ, ಹಿಸ್ಟರೋಸ್ಕೋಪಿ, ಲ್ಯಾಬ್ರೋಸ್ಕೋಪಿ, ನಿಯಮಿತ ANC ತಪಾಸಣೆ ಮತ್ತು ವಿತರಣೆ, ಅಲ್ಟ್ರಾಸೋನೋಗ್ರಫಿ, 24 ಗಂಟೆಗಳ ಲ್ಯಾಬ್ ಸೌಲಭ್ಯಗಳು ಮತ್ತು ICU, NICU ಸೆಟಪ್. ಹಿಂದೆ ಸಂಪರ್ಕಿಸಿ ಡಾಕ್ಟರ್ ರಶ್ಮಿ ಹೊಸಮನಿ ಮತ್ತು ಡಾಕ್ಟರ್ ಗುರುಪ್ರಸಾದ್ ಹೊಸಮನಿ. ಹೊಸಮನಿ ಮಲ್ಟಿ ಸ್ಪೆಷಾಲಿಟಿ ಫರ್ಟಿಲಿಟಿ ಮತ್ತು IVF ಸೆಂಟರ್, IB ರಸ್ತೆ, ಮದರ್ ಟ್ರಸ್ಟ್ ಸ್ಕೂಲ್ ಹತ್ತಿರ, ರಾಮಲಿಂಗೇಶ್ವರ ಲೇಔಟ್, ರಾಯಚೂರು. ಕರೆ ಮಾಡಿ 8971034723 ಮತ್ತು 9663556077. ಪಲ್ಸರ್ ಧಮಾಕ ಆಫರ್, ಥ್ರಿಲ್ಲಿಂಗ್ ಆಫರ್, 10,000 ರೂಪಾಯಿಗಳವರೆಗೆ. ಪಲ್ಸರ್ NS 125cc 95% ಸಾಲ ಸೌಲಭ್ಯ. ಪಲ್ಸರ್ P150 48 ತಿಂಗಳ ಕಂತುಗಳು ಮಾತ್ರ. ಪಲ್ಸರ್ N160 6,000 ರೂಪಾಯಿಗಳವರೆಗೆ ಉಳಿತಾಯ. ಪಲ್ಸರ್ 150 TD ಸೀಮಿತ ಅವಧಿಯವರೆಗೆ ಮಾತ್ರ. ಹಿಂದೆ ಎಂದು ಇರದ, ಮುಂದೆಂದೂ ಇರದ ಬಜಾಜ್ ಧಮಾಕ ಆಫರ್. ನಿಮ್ಮ ನೆಚ್ಚಿನ ಬಜಾಜ್ ಬೈಕ್ ಕಡಿಮೆ ಮುಂಗಡ ಪಾವತಿ 999 ರೂಪಾಯಿರಿಂದ ಪ್ರಾರಂಭ. ಸಿಟಿ 110A ಕಡಿಮೆ ಡೌನ್ ಪೇಮೆಂಟ್ 999 ರೂಪಾಯಿ ಮಾತ್ರ. ನ್ಯೂ ಪ್ಲಾಟಿನಾ 110 ABS 1999 ರೂಪಾಯಿ ಮಾತ್ರ. ಪಲ್ಸರ್ 125 2,999 ರೂಪಾಯಿ ಮಾತ್ರ.
Visit beside Ganj Kalyana Mandap, Ganj Road, Raichur. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. ವಿಶೇಷವಾಗಿ ಬಂಗಾರದ ಆಭರಣಗಳಾದ ನಮ್ಮಲ್ಲಿ ಫ್ಯಾನ್ಸಿ ಇಯರಿಂಗ್ಸ್, ಫ್ಯಾನ್ಸಿ ನೆಕ್ಲೆಸ್, ಮಾಂಗಲ್ಯ ಮತ್ತು ಬಳೆಗಳು ಇನ್ನೂ ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಕಾಲುಂಗುರ, ಕಾಲುಗೆಜೆ, ಬೆಳ್ಳಿಯ ಪೂಜಾ ಐಟಮ್ಸ್, ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್, ಚೈನ್ಸ್, ಉಂಗುರಗಳು, ಇನ್ನೂ ಅನೇಕ ರೀತಿಯ ಡಿಸೈನ್ಸ್ ಆಭರಣಗಳು ದೊರೆಯುತ್ತವೆ. Visit KTB Jewel Palace, Udayanagar, Station Road, Raichur. Mobile 8123-535300. Sri Raghavendra Ghee. Sri Raghavendra Tupa. Sri Raghavendra Ghee. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಇತ್ತ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. We have office, household and all kinds of furnitures. Dealer in wooden cot, dining table, sofa set, dressing table, computer table, tea tables, office chairs, steel almari, wardrobe, TV stands, glassware items, sleepwell products, Damro, cello chairs, Supreme sofa set, Doco style furnitures, Sri Steel furnitures. For more details, please contact Bharat Furniture CPS Complex opposite Shiva Mandir, Patel Road, Raichur. Mobile number 9880240959, 9880240956, 8892589596. SAK Convention Hall. Book now flat 50% discount. Save of the season. With luxury rooms, faculty, fully centralized AC halls, wide parking areas facilities. Visit Shekhar Nagar, IB Road, Raichur. Visit SAK Convention Hall, Shekhar Nagar, IB Road, Raichur. ನಿಮ್ಮ ಯಾವುದೇ ಶುಭ ಕಾರ್ಯಕ್ರಮಗಳು ನಿಮ್ಮ ನೆನಪಿನಲ್ಲಿ ಉಳಿಯಬೇಕೇ? ಪ್ರಪ್ರಥಮ ಬಾರಿಗೆ ರಾಯಚೂರು ನಗರದಲ್ಲಿ ಅತ್ಯಂತ ವೈಭವವಾಗಿ ಆಚರಿಸಲು ವಿಶಾಲವಾದ ಕನ್ವೆನ್ಷನ್ ಹಾಲ್, ಅದು SAK ಕನ್ವೆನ್ಷನ್ ಹಾಲ್. ವಿ ಡೆಕೋರೇಟ್, ಯು ಸೆಲೆಬ್ರೇಟ್. ಸಂಪೂರ್ಣ ಏರ್ ಕಂಡೀಷನರ್ ಹಾಲ್ ಇದಾಗಿದ್ದು 600ರಿಂದ 800 ಆಸನಗಳನ್ನು ಹೊಂದಿದ್ದು ಪ್ರತ್ಯೇಕವಾದ ಡೈನಿಂಗ್ ಹಾಲ್ ಹೊಂದಿದೆ. ನಮ್ಮಲ್ಲಿ ನೇಮಿಂಗ್ ಸೆರೆಮನಿ, ಎಂಗೇಜ್ಮೆಂಟ್, ಮ್ಯಾರೇಜ್, ರಿಸೆಪ್ಷನ್, ಕಾಲೇಜ್ ಸೆಮಿನಾರ್ಸ್, ಕಾರ್ಪೊರೇಟ್ ಇವೆಂಟ್ಸ್, ಪ್ರಾಡಕ್ಟ್ ಲಾಂಚಿಂಗ್, ಬ್ರ್ಯಾಂಡ್ ಪ್ರಮೋಷನ್, ಗೆಟ್ ಟುಗೆದರ್ ಪಾರ್ಟೀಸ್, ಇನ್ನು ಹಲವು ರೀತಿಯ ಫಂಕ್ಷನ್ಸ್ ಇಲ್ಲಿ ಮಾಡಬಹುದು. ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಹೊಂದಿದ್ದು ರೈಲ್ವೆ ಸ್ಟೇಷನ್ ಮತ್ತು ಬಸ್ ಸ್ಟ್ಯಾಂಡ್ಗೆ ಹತ್ತಿರವಿದೆ. ಇಂದೇ ಭೇಟಿ ನೀಡಿ SAK ಕನ್ವೆನ್ಷನ್ ಹಾಲ್, ಶೇಖರ್ ನಗರ್, IB ರೋಡ್, ರಾಯಚೂರು. ಮೊಬೈಲ್ 9483770202. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ.
ಜಿಲ್ಲೆಯಲ್ಲಿ 2022-23ನೇ ಸಾಲಿನಲ್ಲಿ ಸರ್ಕಾರಿ ಮತ್ತು ಅನುದಾನಿತ ಶಾಲೆಗಳಲ್ಲಿ 10ನೇ ತರಗತಿಯಲ್ಲಿ ಶೇಕಡಾ 100ರಷ್ಟು ಸಾಧನೆ ಮಾಡಿದ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರಿಗೆ ಜಿಲ್ಲಾ ಪಂಚಾಯತ್ ಸಿಇಒ ಶಶಿಧರ್ ಕುರೇರ್ ಸನ್ಮಾನಿಸಿ ಗೌರವಿಸಿದರು. ನಗರದ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ 10ನೇ ತರಗತಿ ಪರೀಕ್ಷೆ ಉತ್ತಮಪಡಿಸಲು ಹಮ್ಮಿಕೊಂಡ ಸಭೆಯಲ್ಲಿ ಜಿಲ್ಲೆಯಲ್ಲಿ ಶೇಕಡಾ 100ರಷ್ಟು ಸಾಧನೆ ಮಾಡಿದ ಮುಖ್ಯೋಪಾಧ್ಯಾಯರನ್ನು ಸನ್ಮಾನಿಸಿದರು. ದೇವದುರ್ಗ ತಾಲೂಕಿನ 24 ಶಾಲೆಗಳು, ಲಿಂಗಸ್ಗೂರು ತಾಲೂಕಿನ 7 ಶಾಲೆಗಳು ಹಾಗೂ ಮಾನ್ವಿ ತಾಲೂಕಿನ 20 ಶಾಲೆಗಳು, ರಾಯಚೂರು ತಾಲೂಕಿನ 7 ಶಾಲೆಗಳು ಹಾಗೂ ಸಿಂಧನೂರು ತಾಲೂಕಿನ 17 ಪ್ರೌಢಶಾಲೆಗಳ ಮುಖ್ಯೋಪಾಧ್ಯಾಯರಿಗೆ ಸನ್ಮಾನಿಸಿ ಗೌರವಿಸಿದರು. ಈ ಸಂದರ್ಭದಲ್ಲಿ ಡಿಡಿಪಿ ಶಿವೇಂದ್ರಯ್ಯ, ಶಿಕ್ಷಣಾಧಿಕಾರಿ ಆರ್ ಇಂದಿರಾ, ಅಕ್ಷರ ದಾಸೋಹ ಅಧಿಕಾರಿ ಈರಣ್ಣ ಕೋಸಗಿ, ಕ್ಷೇತ್ರ ಶಿಕ್ಷಣಾಧಿಕಾರಿ ಪ್ರಭು ಕನ್ನನ್, ಮಲ್ಲಿಕಾರ್ಜುನ ಡಯಟ್ ಉಪನ್ಯಾಸಕ, ಮಾನ್ವಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಚಂದ್ರಶೇಖರ್ ದೊಡ್ಡಮನಿ ಸೇರಿದಂತೆ ಜಿಲ್ಲೆಯ ವಿವಿಧ ಶಾಲೆಗಳ ಮುಖ್ಯೋಪಾಧ್ಯಾಯರು ಭಾಗವಹಿಸಿದರು. ಕಳೆದ 3 ವರ್ಷಗಳಿಂದ ಖಾಸಗಿ ಅನುದಾನ ರಹಿತ ಶಾಲೆಗಳು ಪ್ರಥಮ ಹಾಗೂ ನವೀಕರಣ ಮಾಡಿಕೊಳ್ಳದೇ ಇರುವ ಶಾಲೆಗಳ ಪರಿಶೀಲನೆ ನಡೆಸಿ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಸಲ್ಲಿಸಲು ಮತ್ತೊಂದು ಅವಕಾಶ ಶಿಕ್ಷಣ ಇಲಾಖೆ ನೀಡಿ ಆದೇಶಿಸಿದೆ. 2021-22ನೇ ಸಾಲಿನಿಂದ 2023-24ನೇ ಸಾಲಿನವರೆಗೆ ಕೆಲ ಶಾಲೆಗಳು ಅನುಮತಿ ಪಡೆಯದೇ ಇರುವುದರಿಂದ ನೋಂದಣಿಗೆ ಅವಕಾಶ ನೀಡಿ ನವೀಕರಣ ಮಾಡಿಕೊಳ್ಳದೆ ಹೋದಲ್ಲಿ ಆಯಾ ಉಪನಿರ್ದೇಶಕರನ್ನು ಹೊಣೆ ಮಾಡುವುದಾಗಿ ಎಚ್ಚರಿಸಿದ್ದಾರೆ. ಪ್ರಥಮ ಮಾನ್ಯತೆ ಹಾಗೂ ಮಾನ್ಯತೆ ನವೀಕರಿಸದೇ ಇರುವ ಶಾಲಾ ಆಡಳಿತ ಮಂಡಳಿಗಳು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಿ ನವೀಕರಿಸಿಕೊಳ್ಳಬೇಕಿದೆ. ಆದರೆ ಕೆಲ ಶಾಲೆಗಳು ರಾಜ್ಯದ ರೂಪಿಸಿರುವ ಪಠ್ಯಕ್ರಮವನ್ನು ಅನುಸರಿಸದೆ ಏಜೆನ್ಸಿಗಳ ಹೆಸರಿನಲ್ಲಿ ಶಾಲೆಗಳನ್ನು ಪ್ರಾರಂಭಿಸಿ ಶಿಕ್ಷಣ ಇಲಾಖೆಗೆ ಸಂಬಂಧವೇ ಇಲ್ಲದಂತೆ ನಡೆದುಕೊಳ್ಳುತ್ತಿರುವುದನ್ನು ಗಂಭೀರವಾಗಿ ಪರಿಗಣಿಸಿ ಪರವಾನಗಿ ನವೀಕರಣಕ್ಕೆ ಅವಕಾಶ ನೀಡಲಾಗಿದೆ. ಸೆಪ್ಟೆಂಬರ್ 11ರೊಳಗೆ ನೋಂದಣಿಗೆ ಅವಕಾಶ ನೀಡಲಾಗಿದೆ. ಜಿಲ್ಲೆಯೂ ಸೇರಿದಂತೆ ಅನೇಕ ಕಡೆಗಳಲ್ಲಿ ಖಾಸಗಿ ಶಾಲೆಗಳು ಪ್ರಾರಂಭವಾಗುತ್ತಿದ್ದು ಮತ್ತೆ ಕೆಲ ಶಾಲೆಗಳು ಪ್ರತಿ ವರ್ಷ ಮಾನ್ಯತೆಯನ್ನು ನವೀಕರಿಸಿಕೊಳ್ಳುವುದು ಕಡ್ಡಾಯ. ಆದರೆ ಅನಧಿಕೃತವಾಗಿ ನಡೆಯುತ್ತಿದ್ದರೂ ಶಿಕ್ಷಣ ಇಲಾಖೆ ಅಧಿಕಾರಿಗಳು ಯಾವುದೇ ಕ್ರಮಕ್ಕೆ ಮುಂದಾಗುತ್ತಿಲ್ಲ. ಪೂರ್ವ ಪ್ರಾಥಮಿಕ ಶಾಲೆಗಳನ್ನು ನಡೆಸಲಾಗುತ್ತಿರುವುದು ಕಳವಳಕಾರಿ. ಶಿಕ್ಷಣ ಇಲಾಖೆ ಪ್ರಥಮ ಮಾನ್ಯತೆ, ನವೀಕರಣ ಮಾನ್ಯತೆ ಪಡೆಯಲು ಎಸ್ಟಿಎಸ್ ತಂತ್ರಾಂಶ ರೂಪಿಸಿದೆ. ಹೊಸದಾಗಿ ರೂಪಿಸಲಾಗಿರುವ ತಂತ್ರಾಂಶದಲ್ಲಿ ಖಾಸಗಿ ಶಾಲೆಗಳು ಅಗತ್ಯ ಮಾಹಿತಿಯನ್ನು ಕ್ರೋಢೀಕರಿಸಬೇಕು. ಪೂರಕ ಮಾಹಿತಿ ಒದಗಿಸದೇ ಇದ್ದಲ್ಲಿ ಜಿಲ್ಲಾ ಮಟ್ಟದ ಶಿಕ್ಷಣ ಇಲಾಖೆ ಅಧಿಕಾರಿಗಳು ಮಾನ್ಯತೆಯನ್ನು ರದ್ದುಗೊಳಿಸಬೇಕು. ಆದರೆ ಮಾನ್ಯತೆ ನವೀಕರಿಸಿಕೊಳ್ಳದೆ ಅನೇಕ ಶಾಲೆಗಳು ನಡೆಯುತ್ತಿವೆ. ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಹಾಗೂ ಉಪನಿರ್ದೇಶಕರು ಆಯಾ ಜಿಲ್ಲೆಗಳ ನವೀಕರಣ ಪಡೆಯದೇ ಇರುವ ಶಾಲೆಗಳಿಗೆ ಮನವರಿಕೆ ಮಾಡಿ ಕಾಲಮಿತಿಯಲ್ಲಿ ಇತ್ಯರ್ಥಪಡಿಸಬೇಕು. ಇಲ್ಲದೆ ಹೋದಲ್ಲಿ ಶಿಕ್ಷಣ ಇಲಾಖೆ ಅಧಿಕಾರಿಗಳ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳಬೇಕಾಗುತ್ತದೆ ಎಂದು ಶಿಕ್ಷಣ ಇಲಾಖೆ ಆಯುಕ್ತರು ಎಚ್ಚರಿಕೆ ಸಂದೇಶ ರವಾನಿಸಿದ್ದಾರೆ. ಅನ್ನಭಾಗ್ಯ ಯೋಜನೆಯ ಫಲಾನುಭವಿಗಳಿಗೆ 5 ಕೆಜಿ ಅಕ್ಕಿ ಬದಲಿಗೆ ಹಣ ಪಾವತಿ ಮಾಡಲು ರಾಜ್ಯ ಸರ್ಕಾರ ಚಾಲನೆ ನೀಡಿದೆ. ಆದರೆ ಜಿಲ್ಲೆಯ ಸಾವಿರಾರು ಜನ ಪಡಿತರ ಚೀಟಿದಾರರು ಈ ತಿಂಗಳ ಹಣ ಪಡೆಯುವಲ್ಲಿ ವಂಚಿತರಾಗಿದ್ದಾರೆ. ಮುಂದಿನ ತಿಂಗಳು ಹಣ ಪಡೆಯಲು ಪಡಿತರ ಚೀಟಿಗೆ ಬ್ಯಾಂಕ್ ಖಾತೆ ಮತ್ತು ಆಧಾರ್ ಕಾರ್ಡ್ ಲಿಂಕ್ ಮಾಡುವುದು ಕಡ್ಡಾಯವಾಗಿದೆ. ಸರ್ಕಾರದ ಗ್ಯಾರಂಟಿ ಯೋಜನೆ ಅನ್ನಭಾಗ್ಯದ ಸಂಪೂರ್ಣ ಅನುಷ್ಠಾನಕ್ಕೆ ಅಕ್ಕಿ ಕೊರತೆ ಎದುರಾದರೆ ಹಿನ್ನೆಲೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ 5 ಕೆಜಿ ಅಕ್ಕಿ ಬದಲು ಫಲಾನುಭವಿಗಳ ಖಾತೆಗೆ ₹170 ನೇರ ಹಣ ವರ್ಗಾವಣೆ ಮಾಡಲು ತೀರ್ಮಾನಿಸಿದ್ದರು. ಈ ಸಂಬಂಧ ಈಗಾಗಲೇ ಹಲವು ಫಲಾನುಭವಿಗಳಿಗೆ ಹಣ ವರ್ಗಾವಣೆ ಮಾಡಲಾಗಿದೆ. ಆದರೆ ಜಿಲ್ಲೆಯಲ್ಲಿ 49,550 ಪಡಿತರ ಚೀಟಿದಾರರಿಗೆ ನಗದು ಹಣ ವರ್ಗಾವಣೆ ಆಗಿಲ್ಲ. ಪಡಿತರ ಚೀಟಿಗೆ ಬ್ಯಾಂಕ್ ಅಕೌಂಟ್ ಹಾಗೂ ಆಧಾರ್ ಲಿಂಕ್ ಮಾಡದ ಹಿನ್ನೆಲೆ ಹಣ ಪಡೆಯಲು ಅನರ್ಹರಾಗಿದ್ದಾರೆ. ಹೀಗಾಗಿ ಜೂನ್ ತಿಂಗಳಿನ 5 ಕೆಜಿ ಅಕ್ಕಿ ಬದಲಿಗೆ ₹170 ನಗದು ಹಣ ಖಾತೆಗೆ ಜಮಾ ಆಗಿಲ್ಲ. ಜುಲೈ 21ರೊಳಗೆ ಬ್ಯಾಂಕ್ ಖಾತೆ, ಆಧಾರ್ ಸಂಖ್ಯೆ ಪಡಿತರ ಚೀಟಿಗೆ ಜೋಡಣೆಯಾಗದಿದ್ದರೆ ಆಗಸ್ಟ್ ತಿಂಗಳಲ್ಲೂ ಫಲಾನುಭವಿಗಳಿಗೆ ಹಣ ಸಿಗುವುದು ಡೌಟ್ ಎನ್ನಲಾಗುತ್ತಿದೆ. ಹೀಗಾಗಿ ಫಲಾನುಭವಿಗಳು, ಸರ್ಕಾರ ಅಧಿಕಾರಿಗಳು ಹಾಗೂ ನ್ಯಾಯಬೆಲೆ ಅಂಗಡಿಯವರು ಸರಿಯಾಗಿ ಜಾಗೃತಿ ಮೂಡಿಸಬೇಕೆಂದು ಒತ್ತಾಯಿಸಿದ್ದಾರೆ. ಜಿಲ್ಲೆಯಲ್ಲಿ ಅಂತ್ಯೋದಯ ಅನ್ನ ಯೋಜನೆ ಹಾಗೂ ಆದ್ಯತಾ ಪಡಿತರ ಚೀಟಿದಾರರು ಒಟ್ಟು 4,53,425 ಇದ್ದಾರೆ. ಇದರಲ್ಲಿ 4,03,920 ಪಡಿತರ ಚೀಟಿಗಳು ಹಣ ಪಡೆಯಲು ಅರ್ಹವಾಗಿವೆ. ಈಗಾಗಲೇ 3,37,286 ಕಾರ್ಡುದಾರರ ಖಾತೆಗೆ ಒಟ್ಟು ₹19,71,69,400 ಹಣ ಜಮಾವಾಗಿದೆ. ಆದರೆ ಜಿಲ್ಲೆಯಲ್ಲಿ 8,300
53 ಕಾರ್ಡುದಾರರ ಬ್ಯಾಂಕ್ ಖಾತೆಗಳು ನಿಷ್ಕ್ರಿಯವಾಗಿದ್ದು 40,925 ಜನ ಕಾರ್ಡುದಾರರು ಬ್ಯಾಂಕ್ ಖಾತೆಯನ್ನೇ ಹೊಂದಿಲ್ಲ. ಉಳಿದ 227 ಜನ ಆಧಾರ್ ಲಿಂಕ್ ಮಾಡಿಲ್ಲ. ಈ ರೀತಿ ಒಟ್ಟು 49,505 ಜನ ಪಡಿತರ ಚೀಟಿ ಹೊಂದಿದ ಕುಟುಂಬ ಮುಖ್ಯಸ್ಥರ ಖಾತೆಗೆ ಹಣ ವರ್ಗಾವಣೆ ಆಗಿಲ್ಲ. ಕೂಡಲೇ ಬ್ಯಾಂಕ್ ಖಾತೆ ಆಧಾರ್ ಮಾಹಿತಿ ನೀಡಿದರೆ ಮುಂದಿನ ತಿಂಗಳ ಹಣ ಜಮಾ ಮಾಡಲು ಕ್ರಮ ವಹಿಸುವುದಾಗಿ ಆಹಾರ ಮತ್ತು ನಾಗರಿಕ ಸರಬರಾಜು ಉಪನಿರ್ದೇಶಕ ಕೃಷ್ಣ ಅವರು ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಡ್ಲೂರಿನಲ್ಲಿ ತಂದೆಯನ್ನೇ ಕೊಲೆ ಮಾಡಿದ ಪುತ್ರ ಪೊಲೀಸರಿಗೆ ಶರಣು. ಎಸ್ಎಸ್ಎಲ್ಸಿ ಪರೀಕ್ಷಾ ಫಲಿತಾಂಶ ಹೆಚ್ಚಿಸಲು ಹೊಸ ಚಿಂತನೆ ಅಗತ್ಯ. ಶಶಿಧರ್ ಖುರೇರ್. ಎಸ್ಎಸ್ಎಲ್ಸಿ ಪರೀಕ್ಷೆ 100ಕ್ಕೆ 100ರಷ್ಟು ಫಲಿತಾಂಶ. ಮುಖ್ಯ ಗುರುಗಳಿಗೆ ಸನ್ಮಾನ. ಖಾಸಗಿ ಶಾಲೆಗಳ ನವೀಕರಣ ಮಾನ್ಯತೆ ಪಡೆಯದ ಶಾಲೆಗಳಿಗೆ ಕೊನೆ ಎಚ್ಚರಿಕೆ. ಮತ್ತು ಅನ್ನಭಾಗ್ಯ ಯೋಜನೆಯಡಿ ಆಧಾರ್ ಕಾರ್ಡ್ ಪಡಿತರ ಚೀಟಿ ಜೋಡಣೆ ಸಮಸ್ಯೆ. 40,000 ಜನರು ಯೋಜನೆಯಿಂದ ವಂಚಿತ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಾರ್ತೆಗಳನ್ನು ಪ್ರಯತ್ನಿಸಿದವರು First time in Raichur, underwater aqua tunnel show. ರಾಷ್ಟ್ರೀಯ ಗ್ರಾಹಕರ ಮೇಳ ಪ್ರತಿದಿನ ಸಂಜೆ 4 ಗಂಟೆಯಿಂದ ರಾತ್ರಿ 9:30ರವರೆಗೆ. ನಿಯರ್ ರಾಜ್ಕಮಲ್ ಹೋಟೆಲ್, ಬಿಸೈಡ್ ಸ್ವಾಗತ್ ಫಂಕ್ಷನ್ ಹಾಲ್, ಗೋಶಾಲ್ ರೋಡ್, ರಾಯಚೂರ್. ಡಾಕ್ಟರ್ ರಶ್ಮಿ ಹೊಸಮನಿ ಮತ್ತು ಡಾಕ್ಟರ್ ಗುರುಪ್ರಸಾದ್ ಹೊಸಮನಿ ಮಲ್ಟಿ ಸ್ಪೆಷಾಲಿಟಿ ಫರ್ಟಿಲಿಟಿ ಮತ್ತು IVF ಸೆಂಟರ್, IB ರಸ್ತೆ, ಮದರ್ ಟ್ರಸ್ಟ್ ಸ್ಕೂಲ್ ಹತ್ತಿರ, ರಾಮಲಿಂಗೇಶ್ವರ ಲೇಔಟ್, ರಾಯಚೂರು. ಪಲ್ಸರ್ ಧಮಾಕ ಆಫರ್, ಥ್ರಿಲ್ಲಿಂಗ್ ಆಫರ್ 10,000 ರೂಪಾಯಿಗಳವರೆಗೆ. ಬಜಾಜ್ ಧಮಾಕ ಆಫರ್, ನಿಮ್ಮ ನೆಚ್ಚಿನ ಬಜಾಜ್ ಬೈಕ್ ಕಡಿಮೆ ಮುಂಗಡ ಪಾವತಿ 999 ರೂಪಾಯಿರಿಂದ ಪ್ರಾರಂಭ. ಬಿಸೈಡ್ ಗಂಜ್ ಕಲ್ಯಾಣ ಮಂಟಪ, ಗಂಜ್ ರೋಡ್, ರಾಯಚೂರ್. ವಿಸಿಟ್ KTB ಜ್ಯುವೆಲ್ ಪ್ಯಾಲೇಸ್, ಉದಯನಗರ್, ಸ್ಟೇಷನ್ ರೋಡ್, ರಾಯಚೂರ್. ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಪ್ಲೀಸ್ ಕಾಂಟ್ಯಾಕ್ಟ್ ಭಾರತ್ ಫರ್ನಿಚರ್, CPS ಕಾಂಪ್ಲೆಕ್ಸ್, ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರು. SAK ಕನ್ವೆನ್ಷನ್ ಹಾಲ್, ಬುಕ್ ನೌ, ಫ್ಲಾಟ್ 50% discount. Save of the season with luxury rooms, faculty, fully centralized AC halls, wide parking areas, facilities. Visit Shekhar Nagar, IB Road, Raichur.